ಮಗುನ ಬರೀ ನಿನ್ನಿಂದ ಮಾತ್ರ ಅಲ್ಲ, ನಮ್ಮಿಂದನೂ ದೂರ ಮಾಡ್ತಾ ಇರೋದು ಆ ರತ್ನವೇಣಿಯವರು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಹೀಗಿರೋವಾಗ ನನ್ನನ್ನು ದೂಷಿಸ್ತಿದ್ಯಲ್ಲಪ್ಪ. ಅವರೇನೋ ಜನನಿಗೆ ಹೇಳಿದ್ರು, ಆದರೆ ನೀನು ಜನನಿ ಜೊತೆ ಹೊಂದ್ಕೊಂಡು ಹೋಗಬೇಕಾಗಿತ್ತು. ಅವಳು ಹಠ ಸಾಧಿಸಿದ್ಲು ಅಂತ ನೀನು ಹಠ ಸಾಧಿಸ್ತಿದೀಯ. ಅದರ ಪರಿಣಾಮ ನಾನಿವತ್ತಿಷ್ಟೆಲ್ಲ ಅನುಭವಿಸ್ಬೇಕಾಗಿದೆ. ನನಗೆ ನೀನೇ ಶತ್ರು ಆಗ್ಬಿಟ್ಟೆ. ನನ್ನಿಂದ ನನ್ನ ಮೊಮ್ಮಗುನ ಕಿತ್ಕೊಂಡಿದ್ದು ರತ್ನವೇಣಿಯಲ್ಲ, ನೀನು. ಇದ್ಯಾವುದಿದ್ದು ಹೊಸ ನಂಬರು? ಯಾರಿರ್ಬೋದು? ಹಲೋ, ಹೇಗಿದೆಯಾ ನನ್ನ ರತ್ನ? ಯಾರು ನೀವು? ನಾನು ಹಿಂಗೆ ಲವ್ ಲೆಟ್ರ್ ಬರೆದಿರೋ ಹೊಸ ಪ್ರೇಮಿ. ಅಷ್ಟಕ್ಕೂ ನಾನು ಯಾಕೆ ಫೋನ್ ಮಾಡಿದೆ ಗೊತ್ತಾ ರತ್ನ? ಇಲ್ಲ, ಗೊತ್ತಿಲ್ಲ. ಗೊತ್ತಾಗ್ಲಿ ಅಂತಾನೆ ಫೋನ್ ಮಾಡಿದ್ದು. ಅರ್ಥ ಆಗಲಿಲ್ಲ. ಹೋಗ್ತಾ ಹೋಗ್ತಾ ಎಲ್ಲ ಅರ್ಥ ಆಗುತ್ತೆ. ಅದು ನೀವು ತುಂಬ ಒಕ್ಟೊಕ್ಟಾಗಿ ಮಾತಾಡ್ತಾ ಇದ್ದೀರಾ. ಯಾಕಂದ್ರೆ ನಾನು ಹೊರಟಾಗಿದ್ದೀನಲ್ಲ. ಹೌದಾ? ನನ್ನ ಧ್ವನಿ ಮಾತ್ರ ಹೊರಟು, ಆದರೆ ನೋಡೋದಕ್ಕೆ ತುಂಬ ಸಾಫ್ಟು. ಓದಿದ್ರಾ ಏನ? ನಾನು ಕಳಿಸಿರೋ ಲವ್ ಲೆಟರ್. ಏನನ್ನಿಸ್ತು? ಏನೂ ಇಲ್ಲಪ್ಪ. ಅದನ್ನ ನಾನೇ ಬರ್ದಿರೋದು ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ಅಲ್ಲ, ಅದು ಅಲ್ಲ ಇಲ್ಲ ಬೆಲ್ಲ ಆಗಲ್ಲ ಅನ್ನೋ ಮಾತೇ ಇಲ್ಲ. ಯಾಕಂದ್ರೆ ನಿನಗೆ ಮದುವೆ ಆಗಿರೋದು ಗೊತ್ತು, ನಿನ್ನ ಗಂಡ ಓಡೋಗಿರೋದು ನಮ್ಗೆ ಗೊತ್ತು. ಹೌದಾ? ನೀನೇನು ಬೇಜಾರಾಗ್ಬೇಡ. ನೀನು ಅಂದರೆ ನಿಂಗೊಂದು ಹೊಸ ಬಾಳೆ ಕೊಡ್ತೀನಿ. ಇಬ್ರು ಸೇರಿ ಒಟ್ಟಿಗೆ ಸಪ್ತಪದಿನೂ ತೊಳೆಯೋಣ. ನಾನು ಐಸ್ ಕ್ರೀಮ್ ಆದರೆ ನೀನು ಐಸ್ ಕ್ಯಾಂಡಿ ಆಗು. ಸಿಂಗಲ್ ಡೋರ್ ಫ್ರಿಡ್ಜಲ್ಲಿ ಸಣ್ಣಗಿರೋಣ. ಏನಂತೀಯ? ಹೂನಾ? ಹೂನಾ? ಅದು ನನಗೆ ನಾಚಿಕೆ ಆಗ್ತಿದೆ. ಹೇಳ್ಕೊಳಕ್ಕೊಂದೂರು, ತಲೆ ಮ್ಯಾಗೆ ಒಂದ್ಸೂರು, ಮಲ್ಗೋಕೆ ಬೋತಾಯಿ ಮಂಚ, ಕೈ ಹಿಡ್ದೋಳ್ ಪುಟ್ ನಂಜಿ, ನಗ್ ನಗ್ತಾ ಉಪ್ ಗಂಜಿ, ಕೊಡ್ತೀನಿ ರತ್ನವೇಣಿಗೆ ನನ್ನ ಪ್ರಪಂಚ. ಗಣಿ, ಅವಳು ಗ್ಯಾರಂಟಿ ನಿನ್ ಪ್ರೀತಿಗೆ ಬೀಳ್ತಾಳೆ. ಏನಂದ್ರೆ? ತಪ್ಪು ತಿಳ್ಕೊಬೇಡಪ್ಪ, ನಿನ್ ಧ್ವನಿಗೆ ಬೀಳ್ತಾಳೆ ಅಂದೆ. ಗಣಿ, ನನಗೋಸ್ಕರ ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಕಣಪ್ಪ. ಅಯ್ಯೋ ಇರ್ಲಿ ಬಿಡಿ ಮೇಡಮ್. ನಮ್ಮ ಅಕ್ಕಂಗೆ ತೊಂದರೆ ಕೊಡ್ತಾರ ಹೆಂಗ್ಸ್ಗೆ ಬುದ್ಧಿ ಕಲ್ಸೋದಕ್ಕೋಸ್ಕರ ನೀವೇನು ಹೇಳಿದ್ರು ಮಾಡ್ತೀನಿ. ಅಲ್ಲ, ನನ್ನ ಗಂಡ ನನ್ನ ಬಿಟ್ಟು ಹೋಗಿ ಅದೆಷ್ಟೋ ವರ್ಷಗಳಾಯ್ತು.
ಅವತ್ತಿಂದ ಅವನಿದ್ದಿದ್ದ ಮನೇಲಿ ನನ್ನ ಕೈಲಿ ಇರೋಕ್ಕಾಗದೆ ಊರೂರು ಅಲಿತಿದ್ದೆ. ಈಗ ಇಲ್ಲಿಗೆ ಬಂದು ಕೂತಿದ್ದೀನಿ. ಹೀಗೆ ನೋಡಿದ್ರೆ ಇದ್ಯಾವುದೋ ಒಳ್ಳೆ ಲಾಟ್ರಿ ಹೊಡೆಯೋ ಥರ ಪ್ರೇಮ ಪತ್ರ ಬಂದಿದೆಯಲ್ಲ. ಇಷ್ಟಕ್ಕೂ ನನಗೆ ಯಾರು ಫೋನ್ ಮಾಡಿರ್ಬೋದು? ಸಾರ್ಥಿ ಮಾತಿಂದ ನಿನ್ಗೆ ಎಷ್ಟು ಬೇಜಾರಾಗಿದೆ ನನಗೆ ಗೊತ್ತು. ಆದರೆ ಅವ್ರು ಅದನ್ನು ಉದ್ದೇಶಪೂರ್ವಕವಾಗಿ ಹೇಳಲಿಲ್ಲ. ನೀನು ಅವ್ರ ಮಾತನ್ನ ಮನಸ್ಸಿಗೆ ಹಾಕ್ಕೊಂಡು ಕೊರಗಬೇಡ ಪಾರು. ಅವ್ರು ಪರವಾಗಬೇಕಾದ್ರೆ ನಾನು ಸಾರಿ ಕೇಳ್ತೀನಿ. ಅಯ್ಯೋ, ಹಾಗೆಲ್ಲ ಹೇಳಿ ನನ್ನನ್ನು ಇನ್ನೂ ಚಿಕ್ಕವಳು ಮಾಡಬೇಡಿ ಯಜಮಾನ್ರೆ. ಅಪ್ಪನ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಅಷ್ಟಕ್ಕೂ ಅವ್ರು ನನಗೆ ಬೈದಿದ್ದಕ್ಕೆ ನಾನು ಅಳ್ತಾ ಇಲ್ಲ. ಆದರೆ ನಮ್ಮ ಪುಟಾಣಿ ಜೊತೆ ಕಾಲ ಕಳೆಯೋದನ್ನ ಕಳ್ಕೊಂಡಿರೋದಕ್ಕೆ ಅವ್ರಿಗೆ ಅದೆಷ್ಟು ನೋವಾಗ್ತಿದೆ ಅನ್ನೋದನ್ನ ನೆನೆಸ್ಕೊಂಡು ಅಳ್ತಾ ಇದ್ದೀನಿ. ಅವ್ರ ಮಗಳಾಗಿ ಅವ್ರ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಅಲ್ಲದೆ ನಮ್ಮ ಮಗುನ ಅಪ್ಪ ಇಷ್ಟೊಂದು ಹಚ್ಕೊಂಡಿದ್ದಾರೆ ಅಂದರೆ ಒಬ್ಬ ತಾಯಿಯಾಗಿ ಅದು ನನಗೆ ಖುಷಿ ಪಡೋ ವಿಷಯನೇ. ಜನನಿ ಹತ್ರನೋ ಅಥವಾ ರತ್ನವೇಣಿಯವ್ರ ಹತ್ರನೋ ಹೋಗಿ ಅಪ್ಪ ನೀವು ಹೀಗೆಲ್ಲ ಯಾಕೆ ಮಾಡಿದ್ರಿ ಅಂತ ಕೇಳೋದಕ್ಕಾಗಲ್ಲ. ಅದಕ್ಕೆ ಆ ಕೋಪನೆಲ್ಲ ಅವರು ನನ್ನ ಮೇಲೆ ತೀರಿಸ್ಕೊಂಡಿದ್ದಾರೆ. ನೋಡೋಣ ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಏನೋ. ಸರಿ ಯಜಮಾನ್ರೆ, ಅಪ್ಪಂಗೆ ಮೊದಲೇ ಹುಷಾರಿಲ್ಲ, ಕಷಾಯ ಮಾಡಿಕೊಡ್ತೀನಿ, ನೀವು ತೊಗೊಂಡು ಹೋಗಿ ಕೊಡ್ತೀರಾ? ಸರಿ ಪಾರು, ನೀನು ಹೋಗಿ ಕಷಾಯ ಮಾಡ್ಕೊಂಬ, ನಾನೇ ತೊಗೊಂಡೋಗಿ ಕೊಡ್ತೀನಿ. ಸರಿ. ನನ್ನ ಕಂಡ್ರೆ ಆಗದೆ ಇರೋರು ಈ ಮನೇಲಿ ತುಂಬ ಜನರಿದ್ದಾರೆ. ಅವರಲ್ಲೇ ಯಾರಾದರೂ ಒಬ್ಬರು ನನ್ನ ಏಮರ್ಸಕ್ಕೆ ಅಂತಾನೆ ಈ ಪತ್ರ ಬರೆದಿರ್ಬೋದಾ? ಕರಡಿ ಥರ ಮೀಸೆ ಬಿಟ್ಕೊಂಡಿರೋ ಈ ಚೆನ್ನಪ್ಪಂಗೆ ಅವತ್ತು ಅಖಿಲ ಆಕೆ ಹಿಂದೆ ನಿಂತ್ಕೊಳ್ಳೋದು ಬೇಡ ಅಂತ ಬೈದು ಜರ್ನಿ ಹಿಂದೆ ನಿಂತ್ಕೊ ಅಂತ ಹೇಳಿದ ಕೋಪಕ್ಕೆ ಈ ರೀತಿ ಸೇಡ್ ತಿಳಿಸ್ಕೊಳ್ತಾ ಇರ್ಬೋದಾ? ಹೌದೌದು, ಇದ್ರೂ ಇರ್ಬೋದು. ಛೇ, ಹಾಗೇನಾದರೂ ಆಗಿದ್ರೆ ನಾನು ಇವನಿಗೆ ಉಗ್ದು ಉಪ್ಪಿನಕಾಯಿ ಹಾಕ್ಬಿಡ್ತೀನಿ. ಯಾವುದಕ್ಕೂ ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಳೋದು ಒಳ್ಳೆಯದು. ಇವನ ಕೈಯಲ್ಲಿ ಏನಾದರೂ ಬರೆಸಿ ಇವನೇ ಬರೆದಿದ್ದ ಅಂತ ಕಂಡಿಡಿದ್ದೀನಿ. ಚೆನ್ನಪ್ಪ. ಹಾಂ ಮೇಡಮ್. ತಿಂಡಿ ಆಯ್ತಾ? ಬೆಳಗ್ಗೆ ತಿಂಡಿ ಆಯಿತು, ಮಧ್ಯಾಹ್ನ ಊಟನೂ ಆಯಿತು. ಓ ಹೌದಾ? ಚೆನ್ನಪ್ಪ, ನಿನಗೆ ಈ ಮನೆ ಅಡ್ರೆಸ್ ಗೊತ್ತಾ? ಓ ಗೊತ್ತು ಮೇಡಮ್. ಹಾಂ ಹಾಂ, ಹಾಗಾದರೆ ಒಂದು ಕೆಲಸ ಮಾಡು, ತಗೋ, ಇದರಲ್ಲಿ ಅಡ್ರೆಸ್ ಬರೀ. ಸರಿ ಮೇಡಮ್. ಹಾಂ ಮೇಡಮ್. ಕನ್ನಡದಲ್ಲೇ ಬರ್ತಿದ್ದಾನೆ? ಹಾಂ ಮೇಡಮ್, ನಾವು ನೀವು ಸೇಮ್ ದಿಕ್ಕಲ್ಲ ಇದ್ದೀವಿ. ಅಂದರೆ ಮೇಡಮ್, ನಿಮ್ಗೆ ಇಂಗ್ಲೀಷ್ ಬರಲ್ಲ, ನನಗೂ ಇಂಗ್ಲೀಷ್ ಬರಲ್ಲ, ಅದಕ್ಕೆ ಕನ್ನಡದಲ್ಲೇ ಬರ್ತೀನಿ ಮೇಡಮ್. ಓಹೋ, ಈ ಹೆಂಗಸಿಗೆ ಡೌಟ್ ಬಂದಿರೋ ಹಾಗಿದೆ. ಡೌಟ್ ಬಂದರೂ ಈ ಲವ್ ಲೆಟ್ರನ್ನ ಬರೆದಿರೋದು ನಾನೇ ಅನ್ನೋ ಸೀಕ್ರೆಟ್ ಮಾತ್ರ ಯಾರಿಗೂ ಗೊತ್ತಾಗಲ್ಲ. ಆಯ್ತಾಯ್ತು, ಎಷ್ಟರಲ್ಲಿರಬೇಕೋ ಅಷ್ಟರಲ್ಲಿದ್ದರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು.
ನಮ್ಮ ಯಾಕೆ ಹಿಂಗೆ ಕೇಳ್ತಾವಳೆ? ಸಾರ್ಥಿ, ಕಷಾಯ ಬೇಡ ದೊಡ್ಡ ಯಜಮಾನ್ರೆ. ಯಾಕೆ ಸಾರ್ಥಿ? ಪಾರು ಮಾಡಿದಾಳೆ ಅಂತನಾ? ಹಾಗೇನಿಲ್ಲ ದೊಡ್ಡ ಯಜಮಾನ್ರೆ, ಯಾಕೋ ಕಷಾಯ ಕುಡಿಯೋ ಮನಸ್ಸಿಲ್ಲ. ನೀವು ಇವಾಗ ಕಷಾಯ ಕುಡಿಲಿಲ್ಲ ಅಂದರೆ ಹೇಗೆ ಹುಷಾರಾಗ್ತೀರಾ ಹೇಳಿ? ನನ್ನ ಮೊಮ್ಮಗು ಜೊತೆ ನಾನು ನಗ್ನಗ್ತಾ ಆಟ ಆಡ್ಕೊಂಡಿದ್ರೆ ನನಗೆ ಜ್ವರ ಎಲ್ಲ ಹೊಟ್ಟೋಗುತ್ತೆ ದೊಡ್ಡ ಯಜಮಾನ್ರೆ. ಇವತ್ತಲ್ಲ ನಾಳೆ ಖಂಡಿತ ಹಾಗೇ ಆಗುತ್ತೆ ಸಾರ್ಥಿ. ಅದಕ್ಕೆ ಅಂತ ಕೊರಗ್ತಾ ಕೂತ್ರೆ ನಿಮ್ಮ ಆರೋಗ್ಯ ಹಾಳಾಗಲ್ವಾ? ನೋಡಿ, ನಿಮ್ಗೆ ಎಷ್ಟು ನೋವಾಗಿದೆಯೋ ನನಗೂ ಪಾರುಗೂ ಅಷ್ಟೇ ನೋವಾಗಿದೆ. ಪುಟಾಣಿನ ನೀವೆಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರೋ ಅಷ್ಟೇ ನಾನು ಪಾರುನು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಏನು ಮಾಡೋದು, ಪರಿಸ್ಥಿತಿ ನಮ್ಮ ಕೈ ಕಟ್ಟಾಕ್ಬಿಟ್ಟಿದೆ. ಎಲ್ಲ ಸರಿಯಾಗೋವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಸಾರ್ಥಿ. ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ. ದಯವಿಟ್ಟು ಈ ಕಷಾಯ ಕುಡೀರಿ ಸಾರ್ಥಿ, ಕುಡಿ, ನಾನೇ ಕೊಡಿಸ್ತೀನಿ. ಬಾಕಿ ಎಲ್ಲರದ್ದು ಊಟ ಆಯ್ತಮ್ಮ ಪಾರ್ವತಿ? ಅತ್ಯಮ್ಮ, ಚಿಕ್ಕತ್ತೆ ಮಾವ ಸಂಜೆ ತಿಂಡಿ ತಿಂದಿದ್ರು, ಅವ್ರಿಗೆ ಹಸಿವಿಲ್ವಂತೆ. ಗಣಿ ಅವ್ರ ಸ್ನೇಹಿತರ ಮನೆಗೆ ಓದೋದಕ್ಕೆ ಅಂತ ಹೋಗಿದ್ದಾನೆ. ನಾನು ಅಲ್ಲೇ ಊಟ ಮಾಡ್ಕೊಂಡು ಬರ್ತೀನಿ ಅಂದ. ಜನನಿ, ರತ್ನವೇಣಿದು? ಚಿಕ್ಕಮ್ಮಂದು ಊಟ ಆಯಿತು ಅತ್ತೆ. ಹನುಮಂತು ಎಲ್ಲಿ? ಎಲ್ಲರ ಬಗ್ಗೆನೂ ಹೇಳಿದ್ರಿ, ಹನುಮಂತು ಬಗ್ಗೆ ಏನು ಹೇಳಲೇ ಇಲ್ಲ. ಹನುಮಂತು ಮನೇಲೇ ಇದ್ದಾನೆ ತಾನೆ? ಇದ್ದಾರೆ ಅತ್ತೆಮ್ಮ. ಮತ್ತ್ಯಾಕೆ ಊಟಕ್ಕೆ ಬಂದಿಲ್ಲ? ಅಮ್ಮ, ಸಾರ್ಥಿಗೆ ಸ್ವಲ್ಪ ಹುಷಾರಿಲ್ಲ, ಮಲಗಿದ್ದಾರೆ. ಹೌದಾ? ಅಂಥದ್ದೇನಾಯ್ತು? ಸಂಜೆ ಕಾಫಿ ಕೊಡೋಣ ಅಂತ ರೂಮ್ಗೆ ಹೋಗಿದ್ದೆ ಅತ್ತೆಮ್ಮ. ಅಪ್ಪ ಜ್ವರದಿಂದ ಮಲಗಿದ್ರು. ಕಷಾಯ ಮಾಡಿಕೊಟ್ಟೆ, ಯಜಮಾನ್ರು ತೊಗೊಂಡು ಹೋಗಿ ಕೊಟ್ರು. ಹನುಮಂತಗೆ ಹುಷಾರಿಲ್ಲ ಅನ್ನೋದೇ ಗೊತ್ತಿರ್ಲಿಲ್ವಲ್ಲ. ಅಲ್ಲದೆ ಪಾರ್ವತಿ ಅವನನ್ನ ಊಟಕ್ಕೂ ಕರೆದಿಲ್ಲ. ಕಷಾಯನ ಆದಿ ಕೈಲಿ ಕೊಟ್ಟು ಕಳಿಸ್ದೆ ಅಂತಿದ್ದಾಳೆ ಅಂದ್ರೆ ಖಂಡಿತ ಏನೋ ಸಮಸ್ಯೆ ಆಗಿದೆ. ಏನಾಗಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ತಿಳ್ಕೋಬೇಕು. ಹನುಮಂತು ಮನಸ್ಸಿಗೆ ನೋವಾಗುವಂಥ ಘಟನೆ ಏನಾದರೂ ನಡೀತಾ? ಇಲ್ಲಮ್ಮ, ಹಾಗೇನೂ ಆಗಿಲ್ಲ. ಈ ಮನೇಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಅಲ್ಲ, ಮನೇಲಿ ಯಾರಿಗೆ ಏನೇ ಆದರೂ ಮೊದಲು ಓಡ್ ಬಂದು ನನ್ನ ಹತ್ರ ಹೇಳ್ತಾ ಇದ್ದಿದ್ದು ಪಾರ್ವತಿ. ಅಂಥದ್ರಲ್ಲಿ ನಿನ್ನ ಅಪ್ಪಂಗೆ ಹುಷಾರಿಲ್ಲ, ಜ್ವರ ಬಂದು ಮಲಗಿದ್ದಾನೆ, ಅಂಥದ್ರಲ್ಲಿ ಒಂದು ಮಾತು ಹೇಳಿಲ್ಲ. ಹೋಗ್ಲಿ, ಡಾಕ್ಟ್ರಿಗೂ ತೋರಿಸ್ದೇನೆ ಕಷಾಯ ಮಾಡಿ ಆದಿ ಕೈಯಲ್ಲಿ ಕೊಟ್ಟು ಕಳಿಸಿದೀಯಾ? ಏನಾಗ್ತಿದೆ ಇಲ್ಲಿ? ಯಾಕೋ ಮನೆ ವಾತಾವರಣ ಮೊದಲಿನ ಥರ ಇಲ್ಲ. ಅರಸನ ಕೋಟೆಯ ದೊಡ್ಡ ಸಂಪತ್ತು ಅಂದರೆ ಒಗ್ಗಟ್ಟು. ಇಲ್ಲಿ ಎಲ್ಲರೂ ಖುಷಿಯಿಂದ, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಒಬ್ರಿಗೊಬ್ರಿಗೆ ಸಹಕಾರ ಕೊಡ್ತಾ ಆ ಒಗ್ಗಟ್ಟನ್ನು ಕಾಪಾಡ್ಕೋತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ನನ್ನ ಆಸೆ. ಅಖಿಲ, ಯಾಕೆ ಎದ್ಬಿಟ್ಟೆ? ಗಾಬರಿ ಆಗಬೇಡಿ ರಘು.
ನಾನು ಹೋಗಿ ಹನುಮಂತನ ಕರ್ಕೊಂಡು ಬರ್ತೀನಿ. ಅತ್ತೆ ಒಂದು ನಿಮಿಷ, ನಾನು ಹೋಗಿ ಅಪ್ಪನ ಹತ್ರ ಒಂದ್ಸಲ ಮಾತಾಡ್ಲಾ? ನೀನು ಮಾತಾಡ್ತೀಯಾ? ಹೌದು ಅತ್ತೆ, ನನ್ನ ಕೆಲ್ಸದ ಬ್ಯುಸಿಲಿ ಇತ್ತೀಚೆಗೆ ಅಪ್ಪನ ಹತ್ರ ಮಾತಾಡೋದಕ್ಕೆ ಆಗಿರಲಿಲ್ಲ. ಅದಕ್ಕೆ ಈಗ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಊಟಕ್ಕೆ ಕರ್ಕೊಂಡು ಬಂದ್ಬಿಡ್ತೀನಿ. ಧಾರಾಳವಾಗಿ ಹೋಗಮ್ಮ, ಮಾತಾಡಿ ಕರ್ಕೊಂಡು ಬಾ. ಹನುಮಂತು ಪಾರ್ವತಿ ಮೇಲೇನಾದರೂ ಕೋಪ ಮಾಡ್ಕೊಂಡಿದ್ದಾನಾ? ಅದಕ್ಕೆ ಜನನಿ ಏನಾದರೂ ಕಾರಣನಾ? ಹಾಗಾಗಿ ಹನುಮಂತು ಜೊತೆ ಮಾತಾಡಕ್ಕೆ ಹೋದ್ಲಾ ಜನನಿ? ಅಖಿಲ, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ. ಅಪ್ಪ, ಏನಮ್ಮ ಜನನಿ, ನೀನು ನನ್ನ ಹತ್ರ ಬಂದು ಮತ್ತೆ ಅಪ್ಪ ಅಂತ ಕರಿತಿದೀಯಾ? ದಯವಿಟ್ಟು ನನ್ನ ಕ್ಷಮಿಸಿಪ್ಪ. ಏನಮ್ಮ ಇದು? ನನ್ನ ಕಾಲು ಯಾಕೆ ಹಿಡ್ಕೊತಿದೀಯಾ? ಹಾಗೆಲ್ಲ ಮಾಡಬಾರ್ದು. ಇವತ್ತು ನಿಮಗೆ ಹುಷಾರಿಲ್ಲದೆ ಇರೋದಕ್ಕೆ ನಾನೇ ಕಾರಣ. ದಯವಿಟ್ಟು ನನ್ನ ಕ್ಷಮಿಸಿಪ್ಪ. ಅಪ್ಪ, ನನಗೆ ನೀವು ಬೇರೆ ಅಲ್ಲ, ನನಗೆ ಜನ್ಮ ಕೊಟ್ಟ ಅಪ್ಪ ಬೇರೆ ಅಲ್ಲ. ಹಾಗಾಗಿ ನಿಮ್ಮ ಹತ್ರ ಯಾವ ಮುಚ್ಚು ಮರೇನೂ ಬೇಡ. ಇತ್ತೀಚೆಗೆ ನನ್ನ ಪಾರ್ವತಿ ಅಕ್ಕನ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಶುರುವಾಗಿದೆ. ಅದರಿಂದ ನಾವಿಬ್ಬರು ಸರಿಯಾಗಿ ಮಾತಾಡ್ತಾ ಇಲ್ಲ. ಅವ್ರು ನನ್ನ ಹತ್ರ ಮಾತಾಡೋದಕ್ಕೆ ಬಂದರು, ನಾನೇ ಅವ್ರ ಜೊತೆ ಮಾತಾಡ್ತಾ ಇಲ್ಲ. ಅವರಿಂದ ಅಂತರ ಕಾಯ್ದುಕೊಳ್ತಾ ಇದ್ದೀನಿ. ಅದೇ ತಲೆ ಬಿಸಿಲಿ ನಾನು ನಿಮ್ಮ ಹತ್ರ ಜನನಿ, ನಾನು ಪಾರು ಅಪ್ಪ ಅನ್ನೋ ಕಾರಣಕ್ಕೆ ಪುಟಾಣಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಬೇಡ, ಅಂಬಾರಿ ಮಾಡಿಸೋದು ಬೇಡ, ಕತೆ ಹೇಳೋದು ಬೇಡ ಅಂತಂದ್ಯನಮ್ಮ. ನಿಮಗೆ ಹಾಗೆ ಹೇಳಿದ್ಮೇಲೆ ನಾನು ನಿಮ್ಮ ಹತ್ರ ಹಾಗೆ ನಡ್ಕೋಬಾರ್ದಿತ್ತು ಅಂತ ನನಗೆ ನೋವು ಕಾಡಕ್ಕೆ ಶುರುವಾಯಿತು. ಆದರೆ ನಾನು ನಿಮ್ಮ ಹತ್ರ ಹೇಗೆ ಬಂದು ಮಾತಾಡಲಿ? ನನ್ನ ಮುಖ ನಿಮಗೆ ಹೇಗೆ ತೋರಿಸ್ಲಿ? ಅದಕ್ಕೆ ಒಂದೆರಡು ದಿನ ಆದಮೇಲೆ ಧೈರ್ಯ ಮಾಡಿಕೊಂಡು ನಿಮ್ಮ ಹತ್ರ ಬಂದು ಮಾತಾಡೋಣ ಅಂತ ಅಂದ್ಕೊಂಡಿದ್ದೆಪ್ಪ. ಅಷ್ಟರಲ್ಲಿ ಇವತ್ತು ನೀವು ಹುಷಾರು ತಪ್ಪಿದ್ದೀರಾ ಅಂತ ಕೇಳಿ ನನಗೆ ತುಂಬ ನೋವಾಯಿತು. ಅದಕ್ಕೆ ನಿಮ್ಮ ಹತ್ರ ಮಾತಾಡಿ ನಿಮಗೆ ಕ್ಷಮೆ ಕೇಳೋಣ ಅಂತ ಬಂದೆ. ಅಪ್ಪ, ನನ್ನ ಮಗಳ ವಿಷಯದಲ್ಲಿ ನಾನು ನಿಮ್ಮ ಹತ್ರ ಹಾಗೆ ಮಾತಾಡಿದ್ದನ್ನ ದಯವಿಟ್ಟು ಮನಸ್ಸಿಗೆ ಹಾಕೋಬೇಡಿ. ನನ್ನ ಕ್ಷಮಿಸಿಪ್ಪ, ಪ್ಲೀಸ್. ಯಾವತ್ತಿದ್ರು ನನ್ನ ಮಗಳಿಗೆ ಅಂಬಾರಿ ಮಾಡಿಸೋದು ನೀವೇ. ಅಷ್ಟೇ ಅಲ್ಲ, ನನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಸ್ಕೂಲಿಂದ ಕರ್ಕೊಂಡು ಬರೋದು ಎಲ್ಲ ನೀವೇ ಮಾಡಿ. ಏನು ಹೇಳ್ತಿದ್ಯಮ್ಮ? ನನಗೆ ನಂಬೋಕೆ ಆಗ್ತಿಲ್ಲ. ಹೋದ ಜೀವ ಮತ್ತೆ ಬಂದಂಗಾಯ್ತು. ಹೌದಪ್ಪ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಆದರೆ ಇವತ್ತು ನಿಮಗೆ ಹುಷಾರಿಲ್ಲ ಅಲ್ವಾ? ಒಂದು 2 ದಿನ ಆರಾಮಾಗಿ ಮನೇಲಿದ್ದು ರೆಸ್ಟ್ ಮಾಡಿ, ಆಮೇಲೆ ನನ್ನ ಮಗಳ ಜೊತೆ ಆರಾಮಾಗಿ ಕಾಲ ಕಳಿಬೋದು. ಅಲ್ಲಿವರೆಗೂ ನಮ್ಮ ಚಿಕ್ಕ ಮನೆ ಪುಟಾಣಿನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಮಾಡ್ತಾರೆ, ಸರಿನಾ? ಆಯ್ತಮ್ಮ, ನೀನು ಮಾತು ಕೇಳಿ ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದರೆ ಏನು ಹೇಳ್ಬೇಕು ಅಂತ ಮಾತೇ ಬರ್ತಿಲ್ಲ. ಜನನಿ, ನೀನೇನು ಅಂದ್ಕೊಳ್ಳಿಲ್ಲ ಅಂದರೆ ನಂದೊಂದು ಬೇಡಿಕೆ ಇದೆ. ಹೇಳಿಯಪ್ಪ. ನಮ್ಮ ಪಾರ್ವತಿ ಅವಳ ಜೀವನದಲ್ಲಿ ಸುಖ ಅನ್ನೋದು ಕಂಡಿದ್ದು ಕಡಿಮೆ. ದೊಡ್ಡ ಯಜಮಾನ್ರನ್ನ ಮದುವೆ ಆಗಿ ಈ ಮನೆಗೆ ಬಂದಮೇಲೆ ಅವಳ ಬಾಳಲ್ಲೂ ಒಂದು ಭರವಸೆ ಹುಟ್ಟಿತು. ಆದರೆ ಅವಳ ಮಗು ಅವಳಿಂದ ದೂರ ಆದಮೇಲೆ ಮತ್ತೆ ಮಂಕಾಗ್ಬಿಟ್ಲು.
ನಿನ್ನ ಮಗುನೇ ಅವಳ ಮಗು ಅಂದ್ಕೊಂಡು ಸಮಾಧಾನ ಮಾಡ್ಕೋತಿದ್ಲು. ಅದು ನಿನಗೂ ಗೊತ್ತಲ್ವಾ? ಈಗ ಪುಟಾಣಿ ಸೇವೆ ಮಾಡೋಕ್ಕಾಗ್ತಿಲ್ಲಲ್ಲ ಅಂತ ಮನಸ್ಸಲ್ಲೇ ಕೊರಗ್ತಿದ್ದಾಳಮ್ಮ. ಮತ್ತೆ ಮಂಕಾಗ್ಬಿಟ್ಟಿದ್ದಾಳೆ. ಅವಳ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ. ಅವಳು ಮೊದಲಿನ ಥರ ಮಗು ಜೊತೆ ಹೇಗಿದ್ಲು ಆಟ ಆಡಿಕೊಂಡು ಹಾಗೆ ಇರೋದಕ್ಕೆ ನನಗೆ ಹೇಗೆ ಅವಕಾಶ ಕೊಟ್ಟಿದೆಯೋ ಅವಳಿಗೂ ಹಾಗೆ ಅವಕಾಶ ಕೊಡಮ್ಮ. ಅಪ್ಪ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಳ್ತೀನಿ. ಈಗ ನೀವು ಊಟಕ್ಕೆ ಬನ್ನಿ. ಅಲ್ಲಮ್ಮ, ನಾನು ಹೇಳಿದ್ರ ಬಗ್ಗೆ ಅಪ್ಪ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ದೆ ತಾನೆ. ಈಗ ಅದ್ರ ಬಗ್ಗೆ ಮಾತಾಡೋ ಸಮಯ ಅಲ್ಲ. ಎಲ್ಲರೂ ನಮಗೋಸ್ಕರ ಊಟಕ್ಕೆ ಕಾಯ್ತಾ ಇದ್ದಾರೆ. ಬನ್ನಿ ಅಪ್ಪ, ಹೋಗೋಣ. ಅಪ್ಪ, ಇವಾಗ ನೀವು ಊಟ ಮಾಡಲಿಲ್ಲ ಅಂದರೆ ನಾನು ಊಟ ಮಾಡಲ್ಲ. ಅಯ್ಯೋ, ನನಗೋಸ್ಕರ ನೀನು ಯಾಕಮ್ಮ ಊಟ ಮಾಡದೇ ಇರ್ತೀಯ? ಹಾಗಾದ್ರೆ ಬನ್ನಿ, ಹೋಗೋಣ. ಅಂಬಾರಿ ತಾತ ಬಂದ್ರು. ಈಗ ನೀನ್ ಅಲ್ಲಿ ಕೂರ್ತೀಯಾ? ಕೂತ್ಕೋ ಹನುಮಂತು. ಬಾಮ ಜನನಿ, ಕೂತ್ಕೋ. ಹನುಮಂತು, ಏನಾಯ್ತು? ಹುಷಾರಿರ್ಲಿಲ್ವಂತೆ, ಜ್ವರ ಬೇರೆ ಬಂದಿತ್ತಂತೆ. ಏನಿಲ್ಲ ಅಮ್ಮವೇ, ಸ್ವಲ್ಪ ಜ್ವರ ಇತ್ತು. ಮಾರು ಕಷಾಯ ಮಾಡಿಕೊಟ್ಟಿದ್ದು ಕುಡಿದಿದ್ದೆ. ಈಗ ಜನನಿಗೆ ಬಂದು ಕರೆದು ಜ್ವರ ಎಲ್ಲ ಹೊರಟೋಯ್ತು.